ಈ ಒಂದು ಪ್ರತಿಭಟನೆಯಲ್ಲಿ ರಾಷ್ಟ್ರೀಯ ನಾಯಕರು ಭಾಗವಹಿಸಿದ ನಂತರ ರಾಜಭವನ್ ಚಲವನ್ನು ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇನೆ, ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದ ತಕ್ಷಣ ಇನ್ನು ಇತ್ತೀಚೆಗೆ IPL ಬಹಳ ಫೇಮಸ್ ಆಗಿದೆ. ಇಂಡಿಯನ್ ಪ್ರೀಮಿಯಂ ಲೀಗ್ ಹೋಗಿ ಇಂಡಿಯನ್ ಪೇಪರ್ ಲೀಕ್ ಆಗಿದೆ. ಆ ಪೇಪರ್ ಲೀಕ್ ಅನ್ನ ಕುರಿತು ಯಾರೂ ಕೂಡ ಅದು ಹೊಣೆಗಾರಿಕೆಯನ್ನ ಕೇಂದ್ರ ಸರ್ಕಾರ ಬಿಜೆಪಿಯ ಯಾವುದೇ ನಾಯಕರಾಗಿರ್ಬೋದು ಹೊಣೆಗಾರಿಕೆಯನ್ನ ತಗೊಂಡಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರಾಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರು ಕೂಡ ಅದರ ಹೊಣೆಗಾರಿಕೆಯನ್ನು ತಗೊಂಡಿಲ್ಲ. ಹೊಣೆಗಾರಿಕೆಯನ್ನು ತಗೊಳ್ಳುವಂತ ಶಕ್ತಿ ಕೂಡ ಅವರಿಗಿಲ್ಲ. ಯಾಕಂದ್ರೆ 22 ಲಕ್ಷ ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತಿದ್ದಾರೆ. ಇವತ್ತು ಅವರು ಏನಾರ ಮಾತಾಡಕ್ ಕೊಟ್ರೆ, ಕ್ವಶನ್ ಮಾಡಕ್ ಹೋದ್ರೆ ಅವರು ನಿರುದ್ಯೋಗಿಗಳು ಅಂತ ಎಲ್ಲರೂ ಬಿಜೆಪಿಯವರು ಮಾತಾಡ್ತಾ ಇದ್ದಾರೆ, ಕೋರ್ಟು ಕೂಡ ಮಾತಾಡ್ತಾ ಇದೆ. ಅಂದ್ರೆ ಉದ್ಯೋಗವನ್ನ ಪ್ರತಿ ವರ್ಷ 2 ಕೋಟಿ ಕೊಡೋಂಗಿದ್ರೆ ಇಲ್ಲಿವರೆಗೆ ನಮಗೆ 22 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು ಕೇಂದ್ರ ಸರ್ಕಾರ ಮತ್ತೆ ಮೋದಿಯವರು. ಇಲ್ಲಿವರೆಗೂ ಕೊಟ್ಟಿಲ್ಲ. ಅದಕ್ಕೆ ನಾವು ನಿರುದ್ಯೋಗಿಗಳಾಗಿದ್ವಿ. ನಿರುದ್ಯೋಗಿಗಳಿಗೆ ಬೇಕಾದಂತ ಸವಲತ್ತುಗಳನ್ನ ತಮ್ಮ ಕೈಲಿ ಕೊಡಕ್ಕಾಗಲ್ಲ, ನಮ್ಗೆ ಉದ್ಯೋಗ ಕೊಡಕ್ಕಾಗಲ್ಲ. ಆದ್ದರಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಕ್ವಶನ್ ಮಾಡುವಂತದ್ದಿರ್ಬೋದು, ನಮಗೆ ಸಂವಿಧಾನ ಕೊಟ್ಟಂತ ಹಕ್ಕನ್ನ ಕೇಳುವಂತದನ್ನ ಕೆಲಸ ಮಾಡ್ತಾ ಇದ್ದಾರೆ ಯುವಕರು ಮತ್ತೆ ದೇಶದ ವಿದ್ಯಾರ್ಥಿಗಳು. ಅದನ್ನ ದೂರೋದನ್ನ ಬಿಟ್ಟು ತಾವು ಏನು ನೀಟ್ ಪೇಪರ್ ಲೀಕ್ ಅಲ್ಲಿ ಯಾರು ಮೇನ್ ಕಿಂಗ್ ಪಿನ್ಗಳಿದ್ದಾರೆ, ಅವರು ರಾಜಸ್ಥಾನದ ಎಜುಕೇಶನ್ ಮಿನಿಸ್ಟರ್ನ ಫ್ರೆಂಡ್ಸ್ ಇಬ್ರು ಕೂಡ, ದಿನೇಶ್ ಬಿವಾಲ್ ಮತ್ತೆ ಮಂಗಿಲಾಲ್ ಬಿವಾಲ್ ಇದ್ದಾರೆ. ಅವರಿಬ್ರು ಕೂಡ ರಾಜಸ್ಥಾನದ ಮಿನಿಸ್ಟರ್ ಸ್ನೇಹಿತರು, ಎಜುಕೇಶನ್ ಮಿನಿಸ್ಟರ್ಗೆ. ಅಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ 2025ರ ನೀಟ್ ಪರೀಕ್ಷೆಯಲ್ಲಿ ಅದೇ ಕುಟುಂಬದ ಇಬ್ರು ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ನೀಟ್ ಪರೀಕ್ಷೆಯಲ್ಲಿ. ತಮ್ಮ ಗಮನಕ್ಕಿರಲಿ, ಅವರಿಬ್ರು ವಿದ್ಯಾರ್ಥಿಗಳು 10th ಅಲ್ಲಿ 40% ನಿಯರ್ ಇದ್ದಾರೆ, ಸೆಕೆಂಡ್ PU ನಲ್ಲಿ 50% ಕೂಡ ದಾಟಿಲ್ಲ. ಅವರು ನೀಟನ್ನ ಪಾಸ್ ಮಾಡ್ತಾರೆ. ಅಂದ್ರೆ ಹಗಲು ರಾತ್ರಿ ಓದಿ ಬರೆದಂತ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನಾಗಬೇಕು? ಈ ರೀತಿಯ ವ್ಯವಸ್ಥೆ ಆದ್ರೆ ಇದಕ್ಕೆ ಕಾರಣ ಯಾರು? ಈ ನೀಟ್ ವ್ಯವಸ್ಥೆಯಲ್ಲಿ ಮಾಫಿಯಾ ಇರಬಾರ್ದು. ನಮ್ಮ ಉದ್ದೇಶ, ಯಾರು ತಪ್ಪು ಮಾಡ್ತಾರೋ ಅವತ್ತು ಅಲ್ಲೇ ಗುಂಡಿಕ್ಕಿ ಕೊಡುವಂತ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ನಮ್ಮ ಮುಂದಿನ ಭವಿಷ್ಯವನ್ನ ಹಾಳು ಮಾಡ್ತಾ ಇರುವಂತದ್ದು ಈ ಸಿಸ್ಟಮ್ ಇಂದ ನಮ್ಗೆ ಭವಿಷ್ಯನೇ ಹಾಳಾಗುತ್ತೆ. ಅಂದ್ರೆ ನಮ್ಗೆ ಥ್ರೆಟ್ ಯಾರು ಅಂತಂದ್ರೆ ಈ ರೀತಿಯ ಸಂಘಟನೆಗಳು, ಈ ರೀತಿಯ ಕೋಚಿಂಗ್ ಸೆಂಟರ್ಗಳು. ನೀವು ನಾರ್ತ್ ಇಂಡಿಯಾದಲ್ಲಿ ಈ ರೀತಿಯ ಕೋಚಿಂಗ್ ಸೆಂಟರ್ಗಳು ಪ್ರತಿಯೊಂದು ಮನೆಗೂ ಇದೆ. ಬೇಕಾದವ್ರಿಗೆ ಕಾಸು ಕೊಟ್ಟು ಪರ್ಚೇಸ್ ಮಾಡುವಂತದ್ದು, ಬೇಕಾದವ್ರಿಗೆ ಪೇಪರ್ ಅನ್ನ ಕೊಡುವಂತದ್ದು. ಅಂದ್ರೆ ಹಗಲು ರಾತ್ರಿ ಓದಿದಂತ ವಿದ್ಯಾರ್ಥಿಗೆ ಸಿಗದಂತದ್ದು ಒಂದು ದಿವಸ 10 ಲಕ್ಷ ಅಥವಾ 20 ಲಕ್ಷ ಕೊಟ್ಟು ಪೇಪರ್ ಖರೀದಿ ಮಾಡಿದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು? ದೇಶದ ಭವಿಷ್ಯ ಏನಾಗಬೇಕು? ನಮ್ಮ ಉದ್ದೇಶ ಇದ್ದಂಥದ್ದು, ಮನಮೋಹನ್ ಸಿಂಗ್ ಅವರ ಉದ್ದೇಶ ಇದ್ದಂಥದ್ದು 2010ರಲ್ಲಿ ಏನ್ ಅದನ್ನ ಚಾಲನೆ ಮಾಡಬೇಕು ನೀಟ್ ಅಂತ. 13ರಲ್ಲಿ ಪ್ರಾರಂಭ ಆದಾಗ ಕಾನೂನಿನ ಚೌಕಟ್ಟಿನಲ್ಲಿ ಪ್ರಾಬ್ಲಮ್ ಆದ ಸಂದರ್ಭದಲ್ಲಿ ಅದು ಎಕ್ಸಾಮ್ ಸ್ಟಾರ್ಟ್ ಆಗಿ 2016ರಲ್ಲಿ. ನಮ್ಮ ಉದ್ದೇಶ ಇದ್ದಂಥದ್ದು ಹಳ್ಳಿಯ ಹುಡುಗನಿಗೂ ಒಂದೇ ಪ್ರಶ್ನೆ ಇರಬೇಕು, ದಿಲ್ಲಿಯ ಹುಡುಗನಿಗೂ ಒಂದೇ ಪ್ರಶ್ನೆ ಇರಬೇಕು, ವಿದ್ಯಾರ್ಥಿಗೆ ಒಂದೇ ಸ್ಪರ್ಧೆ ಇರಬೇಕು, ಒಂದೇ ರೀತಿಯ ಕ್ವಶನ್ ಪೇಪರ್ ಇರಬೇಕು, ಒಂದೇ ರೀತಿಯ ರಿಸಲ್ಟ್ ಇರಬೇಕು ಅಂತ ನಮ್ಮ ಉದ್ದೇಶ ಇದ್ದಂಥದ್ದು. ಕಾಂಗ್ರೆಸ್ ಪಕ್ಷದ್ದು ಅಥವಾ ಮನಮೋಹನ್ ಸಿಂಗ್ ಅವ್ರದಂಥದ್ದು, ನಾವು ಆ ವಿದ್ಯಾರ್ಥಿಯ ಯಾವ ಲೆವೆಲ್ಗೆ ನಾಲೆಡ್ಜ್ ಇದೆ, ಅವನು ಯಾವ ಲೆವೆಲ್ ಓದ್ಕೊಂಡಿದ್ದಾನೆ. ಯಾಕಂದ್ರೆ ವೈದ್ಯರಾಗಬೇಕು ಅಂತಂದ್ರೆ ಆ ರೇಂಜ್ ಅಲ್ಲಿ ಇರುವಂತದ್ದು, ಆ ರೇಂಜ್ ಅಲ್ಲಿ ಸ್ಟ್ರಗಲ್ ಮಾಡುವಂತವ್ರನ್ನ ವಿದ್ಯಾರ್ಥಿ ಪಾಸ್ ಆಗಿ ದೇಶ ಕಟ್ಟೋದಕ್ಕೆ ಈ ಒಂದು ವಿಶ್ವದಲ್ಲಿ ಅತಿ ಹೆಚ್ಚು ವೈದ್ಯರನ್ನ ಕೊಡ್ತಾ ಇರುವಂತದ್ದು ಇಂಡಿಯಾ. ಅದರಿಂದ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ವ್ಯವಸ್ಥೆ ಕೊಡುವಂತ ಶಕ್ತಿಯನ್ನ ಈ ದೇಶದ ಮುಂದಿನ ವೈದ್ಯರು ಕೊಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ ಅವರ ಕನಸಿತ್ತು. ಆದ್ರೆ ಈ ಪರಿಸ್ಥಿತಿ ಏನಾಗಿದೆ ಅಂದ್ರೆ ರೋಡ್ ಅಲ್ಲಿ ಪೇಪರ್ನ ಮಾರೋದಕ್ಕೆ ಬಿಜೆಪಿಯವರು ಅವರ ಚೇಲಗಳನ್ನ, ಅವರ ಹಿಂದಿರುವಂತ ಯುವ ನಾಯಕಗಳನ್ನ ಬಿಟ್ಟಿದ್ದಾರೆ. ಈ ವಿಚಾರವನ್ನ ಯಾಕೆ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇಲ್ಲ? ರಾಘವ್ ಚಡ್ಡ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಮೈಸೂರು ಪೇಪರ್ ಸಿಮ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅಂದ್ರೆ ನಮ್ಮ ರಾಜ್ಯದ 1,80,000 ವಿದ್ಯಾರ್ಥಿಗಳು ಕೂಡ ಈ ಒಂದು ಎಕ್ಸಾಮ್ ಅನ್ನ ಬರೆದಿದ್ರು. ಅವರ ತೊಂದರೆಗಳಿಗೆ, ಅವ್ರ ತೊಂದರೆ ತಾಪತ್ರೆಗಳಿಗೆ ಯಾಕೆ ಮಾತಾಡ್ತಾ ಇಲ್ಲ? ನೀವು ಧರ್ಮವನ್ನ ರಾಜಕೀಯವಾಗಿ ಬಳಸ್ಕೊತೀರ ಹೊರತು ನಿಮ್ಮ ಧರ್ಮವನ್ನ ಇಲ್ಲಿ ತೋರಿಸಿ. ಬಡ ವಿದ್ಯಾರ್ಥಿಗಳಿಗೆ ಸಮಾನತೆಗೆ ಎಲ್ಲರೂ ಒಂದೇ ರೀತಿಯ ಇದ್ಬೇಕು, ಎಕ್ಸಾಮ್ ಬೇಕು, ಒಂದೇ ರೀತಿಯ ಸರಿಯಾದ ಸಮಾನತೆ ಬೇಕು ಅಂತಂದ್ರೆ ಈ ವಿಚಾರ ಬಗ್ಗೆ ಧರ್ಮವನ್ನ ತೋರಿಸಿ. ನೀವು ಎಲೆಕ್ಷನ್ ಬಂದು ಧರ್ಮ ತೋರಿಸ್ಬೇಡಿ. ಈ ಒಂದು ಎಕ್ಸಾಮ್ ಅಲ್ಲಿ ಧರ್ಮವನ್ನ ತೋರಿಸಿ. ಧರ್ಮ ಯಾರ ಪರ ಇರಬೇಕು? ಯಾರು ವಿದ್ಯಾವಂತ ಇರ್ತಾನೆ, ಯಾರಿಗೆ ಆ ನಾಲೆಡ್ಜ್ ಇದೆ ಅವನ ಪರ ಇರ್ಬೇಕೆ ಹೊರತು ಯಾರು ಕಳ್ತನ ಮಾಡಿದ್ದಾನೆ, ಯಾರು ಪೇಪರ್ ಲೀಕ್ ಮಾಡಿದ್ದಾನೆ ಅವನ ಪರ ಇರಬಾರ್ದು. ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ಏನು ಮಾತಾಡಕ್ಕಾಗದೇ ಇರುವಂತ ಇಲ್ಲಿಯ ಬಿಜೆಪಿ ಸಂಸದರುಗಳು ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಸ್ಯೆಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ. ತೇಜಸ್ವಿ ಸೂರ್ಯ ಅವರು ಇತ್ತೀಚೆಗೆ ಮೊನ್ನೆ ಅಂದ್ರು ಎಕ್ಸಾಮ್ಗೆ ಯಾವ್ದೋ ಜನವರ ಹಾಕೊಂಡಿದ್ರು ಅಂತ
ಅಡ್ಡ ಹಾಕಿದ್ರು ಅಂತ ಸಿಸ್ಟಮ್ ಇವರೇ ಮಾಡುವಂಥದ್ದು. ಜನಿವಾರ ಒಳಗೆ ಹೋಗ್ಬಾರ್ದು, ಬುರ್ಕ ಒಳಗೆ ಹೋಗ್ಬಾರ್ದು, ಮತ್ತೊಂದು ಹೋಗ್ಬಾರ್ದು ಅಂತ ಇವರೇ ಮಾಡಿರುವಂಥದ್ದು. ನಾವು ಅಲ್ಲಿ ಅದು ಪ್ರೈವೇಟ್ ಸಬ್ಜೆಕ್ಟ್, ಯಾವುದೇ ತರ ಧರ್ಮದ ವಿಚಾರಗಳನ್ನ ಕುಂಕುಮ ಹಾಕೊಳ್ಳೋದಿರ್ಬೋದು ಅಥವಾ ಟೋಪಿ ಹಾಕೊಳ್ಳೋದಿರ್ಬೋದು ಧರ್ಮದ ವಿಚಾರ, ಎಜುಕೇಶನ್ ಅಲ್ಲಿ ಬರಬಾರ್ದು ನಮ್ಮ ಉದ್ದೇಶ. ನೀವು ಆ ವಿಚಾರದಲ್ಲಿ ಬಂದು ರೋಡ್ ನಿಂತು ಪ್ರತಿಭಟನೆ ಮಾಡ್ತೀರಾ, ಕ್ವಶನ್ ಮಾಡ್ತೀರಾ. ಇಷ್ಟು ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ, ಇಲ್ಲಿ ಯಾಕೆ ತಮ್ಮ ಧ್ವನಿ ಬರ್ತಾ ಇಲ್ಲ ಅಂತ ಅದನ್ನ ನಾವು ಕೇಳಕ್ ಇಚ್ಛೆ ಪಡ್ತೀವಿ. ಎಲ್ಲೋ ಒಂದ್ ಕಡೆ DVG ಅವರು ಹೇಳ್ತಾರೆ ಜ್ಞಾನವೇ ನಿಜವಾದ ಶಕ್ತಿ ಅಂತ. ಜ್ಞಾನ ಯಾರ ಪರ ಇರ್ಬೇಕಾಗತ್ತೆ? ಈ ಅವಿಜ್ಞಾನಿಗಳು ಯಾರು ಅವಿದ್ಯಾವಂತರಿದ್ದಾರಲ್ಲ, ಪರ್ಚೇಸ್ ಮಾಡಿ ಪೇಪರ್ನ ಲೀಕ್ ಮಾಡಿ ಎಕ್ಸಾಮ್ ಬರ್ದು ಪಾಸ್ ಆಗ್ತಾರೆ, ಅವ್ರ ಪರ ಇರಬೇಕಾ? ಅಥವಾ ಶ್ರಮ ಪಟ್ಟು ರಾತ್ರಿ ಆಗ್ಲೂ ಓದಿ ಕೋಚಿಂಗ್ ಸೆಂಟರ್ ಅಲ್ಲಿ ಬಡ ವಿದ್ಯಾರ್ಥಿಗಳು ಮಧ್ಯಮ ವರ್ಗದವ್ರು ಏನಾಗುತ್ತೆ ಅಂತಂದ್ರೆ ಹಳ್ಳಿಗಳಲ್ಲಿ ತಮ್ಗೆಲ್ಲ ಗೊತ್ತಿರ್ಲಿ ಎಷ್ಟೋ ಜನ ಸಾಲ ಮಾಡಿ ಸೇರಿಸಿರ್ತಾರೆ ಎಕ್ಸಾಮ್ ಬರೆಯೋದಕ್ಕೆ, ಕೋಚಿಂಗ್ ಕೊಡೋದಕ್ಕೆ. ಅವ್ರ ಪರಿಸ್ಥಿತಿ ಏನಾಗಬೇಕಾಗತ್ತೆ ಬಡ ವಿದ್ಯಾರ್ಥಿಗಳದ್ದು? ಇದಕ್ಕೆಲ್ಲ ಕಾರಣ, ಮೂಲ ಕಾರಣ ಬಂದು ಪ್ರಧಾನಮಂತ್ರಿಯವರು ವಿದ್ಯಾವಂತರಾಗಿದ್ರೆ ಈ ಸಮಸ್ಯೆನೇ ಇರ್ತಾ ಇರಲಿಲ್ಲ. ಎಲ್ಲೋ ಒಂದ್ ಕಡೆ ಈಗ ಹಣದುಬ್ಬರ ಆಗಿದೆ, ಏನ್ ಮಾಡ್ಬೇಕು ಅಂತ ಮೀಡಿಯಾದವ್ರು ಪ್ರಧಾನಮಂತ್ರಿ ಕೇಳಿದ್ರೆ ಬಡವರು ಬಡವರಾಗಿರ್ಬೇಕಾ, ಶ್ರೀಮಂತರಾಗಿರ್ಬೇಕಂತ. ಶ್ರೀಮಂತರು ಬಡವರು ಆಗ್ಬಿಟ್ಟು ಹೆಂಗಾಗತ್ತೆ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ದೇಶವನ್ನ ವಿಪತ್ತಿನೆಡೆಗೆ ಕೊಂಡೊಯ್ತಾ ಇರುವಂತದ್ದು ಪ್ರಧಾನಮಂತ್ರಿಯವರು ಮತ್ತೆ ಬಿಜೆಪಿ ಬಿಟ್ಟರೆ ಬೇರೆ ಯಾರು ಅಲ್ಲ. ಮೊನ್ನೆ ಬಂದು ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸರಿಯಾದ ರೀತಿಯಲ್ಲಿ ದೇಶ ನಡೆಸಕ್ ಆಗ್ಬೇಕು ಅಂದ್ರೆ ಮಾತಾಡಬೇಕು. ತಮಿಳುನಾಡಲ್ಲಿ ಇದೇ ಯುವಕರು ವಿದ್ಯಾರ್ಥಿಗಳು ಹೊಸ ಸರ್ಕಾರವನ್ನ ರಚನೆ ಮಾಡಿದ್ದಾರೆ. ಅದನ್ನ ಟೀಕೆ ಮಾಡಬೇಕು ಬರದಲ್ಲಿ ಅವರನ್ನು ಕೂಡ ವಿರೋಧ ಮಾಡಿ ಮಾತಾಡ್ತೀರ. ಪ್ರಧಾನಮಂತ್ರಿಗಳಿಗೆ ಅಷ್ಟೇನಾದ್ರೂ ಪವರ್ ಇತ್ತು ಅಂತಂದ್ರೆ, ವಿಜಯ್ಗಿಂತ ಪವರ್ ಇತ್ತು ಅಂತಂದ್ರೆ ದೇಶದಲ್ಲಿ ಬೇರೆ ಯಾರು ಗೆಲ್ಲಂಗೇ ಇರಲಿಲ್ಲ. ಅವ್ರು ಹಾಕಿದ ಕ್ಯಾಂಡಿಡೇಟ್ಗಳೇ ಗೆಲ್ಬೇಕಿತ್ತು. ಅಷ್ಟು ವಿಶ್ವಗುರು ಅಂತಂದಿದೆ. ತಮ್ಮ ವೀಕ್ನೆಸ್ ಅಲ್ಲೇ ಗೊತ್ತಾಗುತ್ತೆ ಪ್ರಧಾನಮಂತ್ರಿಗಳದ್ದು. ಜೊತೆಯಲ್ಲಿ ವೈಫಲ್ಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಅಂದ್ರೆ, ಯಾರು ಕೂಡ ಪೆಟ್ರೋಲ್ ಅನ್ನ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ, ಯಾರು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತಾರೆ. ಇದೇ ಮಾತನ್ನ 2013 ಚಿದಂಬರ ಸಾಹೇಬ್ರು ಹೇಳಿದ ಸಂದರ್ಭದಲ್ಲಿ, ಏನು ನಾವು ಹೊರಗಡೆಯಿಂದ ಚಿನ್ನವನ್ನ ತರ್ತಾ ಇದನ್ನ ಕಡಿಮೆ ತನ್ನಿ ಅಂದಾಗ ಎಲ್ಲಾ ಹೆಣ್ಮಕ್ಳನ್ನ ತಾಲಿ ಕಿತ್ಕೊಳ್ದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಅಂತ ಇದೇ ಪ್ರಧಾನಮಂತ್ರಿಗಳು ಹೇಳಿದ್ರು. ಅಂದ್ರೆ ಇವಾಗ್ಲೂ ಕೂಡ ಎಲ್ಲಾ ತಾಯಿಯಂದಿರ್ದ ಎಲ್ಲಾ ಸಹೋದರರಿಗೆ ಹೆಣ್ಮಕ್ಳನ್ನ ಮನೆ ತಾಲಿಯನ್ನ, ಮನೆ ಚಿನ್ನವನ್ನ ಕಿತ್ಕೊಳ್ಳೋದಕ್ಕೆ ಮೋದಿಯವರು ಹೊರಟಿದ್ದಾರೆ. ಹಾಗಾದ್ರೆ ಆಮೇಲೆ ಅಸಡ್ಡೆ ರೀತಿ ಅಂತ ಅಂದ್ರೆ, ರಾಜಸ್ಥಾನದ ಪೊಲೀಸರನ್ನೇ ಸೈಕಲ್ ಅಲ್ಲಿ ಹೋಗಿದ್ದಾರೆ, ಕಳ್ಳನಡೆ ಸೈಕಲ್ ಅಲ್ಲಿ ಹೋಗ್ತಾರೆ ಅವ್ರಾಗ್ರೆ ನಾಳೆಯಿಂದ. ಈ ತರ ಬೂಟಾಟಿಕೆ ನಾಟಕವನ್ನ ಯಾರು ಬ್ಯೂರೋಕ್ರಾಟ್ಸಿದ್ದಾರೆ, ಯಾರು ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ಅವರು ಬಿಡಬೇಕು. ಜೊತೆಗೆ ವಿಜೇಂದ್ರ ಅವರು ನಿನ್ನೆ ಮೆಟ್ರೋದಲ್ಲಿ ಹೋಗ್ತಾ ಇದ್ರು. ಆ ರೀತಿ ಮಾಡೋದೆಲ್ಲ ನಮ್ಮ ಅಭಿಪ್ರಾಯ ಸರಿ ಇಲ್ಲ. ನಾಟಕ ಮಾಡೋದೆಲ್ಲ ಸರಿ ಇಲ್ಲ. ತಾವೇನಾದ್ರೂ ಕರೆಕ್ಟ್ ಆಗಿ ಮಾಡಂಗಿದ್ರೆ, ಸರಿಯಾದ ರೀತಿಯಲ್ಲಿ ಸರ್ಕಾರ ನಡೆಸಕ್ಕಾಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ರಾಜೀನಾಮೆ ಕೊಟ್ಟು ಬೇರೆಗೆ ಅವಕಾಶ ಕೊಡಿ. ಹೋಗ್ಲಿ, ನೀವು ದೇಶದ ಬೇಡ, ಅಟ್ಲೀಸ್ಟ್ ಬಿಜೆಪಿಲಿ ಯಾರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅವ್ರಿಗಾರ ಕೊಟ್ಟು ದೇಶವನ್ನು ನಡೆಸುವಂತ ಶಕ್ತಿಯನ್ನ ಅವ್ರಿಗೆ ಬಿಟ್ಕೊಡಿ ಅಂತ ಕೇಳಕ್ ಇಚ್ಛೆ ಪಡ್ತೀನಿ. ಈ ನಾಟಕವನ್ನ ಮಾಡೋದ್ ಬಿಟ್ಟು ಬೇರೆ ರೀತಿಯ ನಾಟಕ, ಫಿಲಮ್ ಅಲ್ಲಿ ಯಾವ್ದಾದ್ರು ಆಕ್ಟಿಂಗ್ ಮಾಡಿ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅನ್ಸುತ್ತೆ. ರಾಜ್ಕುಮಾರ್ ಅವರು ಆ ಸಂದರ್ಭದಲ್ಲಿ ಏನಾದ್ರೂ ಕರ್ನಾಟಕದಲ್ಲಿ ಏನಾದ್ರೂ ಹೊಸ ಪಕ್ಷ ಕಟ್ಟಿದ್ರೆ ಸರ್ಕಾರ ಮಾಡ್ಬೋದಿತ್ತು ಅಂತ ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ. ಆ ಕೆಲಸವನ್ನ ಮೋದಿ ಅವ್ರಿಗೆ ಹೇಳ್ತಾ ಇದೀನಿ. ಈಗ ಸದ್ಯಕ್ಕೆ ನಿಮ್ಮ ವಿಶ್ವಗುರುನ ಜಾಸ್ತಿ ಇನ್ನ ಇದಾಗಿಲ್ಲ, ನೇಮ್ ಆಗಿಲ್ಲ ಇಂಡಿಯಾದಲ್ಲಿ. ಮತ್ತೆ ಫಿಲಂ ಮಾಡಿ ವಾಪಸ್ ಬಂದು ನೋಡೋಣ. ಅಲ್ವರು ಕೂಡ ಬಿಜೆಪಿ ಯಾರ್ಯಾರ ನಾಯಕರುಗಳಿಗೆ ಒಂದು ಅವಕಾಶವನ್ನ ಕೊಡಿ ಅಂತ ಮೋದಿ ಅವ್ರು ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಉದ್ದೇಶ ಇಷ್ಟೇನೆ, ಯಾವತ್ತೂ ಕೂಡ ವಿದ್ಯಾಭ್ಯಾಸಕ್ಕೆ ಈ ಮಾಫಿಯಾಗಳು ಎಂಟ್ರಿ ಆಗಬಾರ್ದು. ಮಾಫಿಯಾಗಳು ಎಂಟ್ರಿ ಆಗೋದ್ರಿಂದನೇ ಈ ರೀತಿ ಸಮಸ್ಯೆಗಳಾಗೋದು. ಈ ಪೇಪರ್ ಲೀಕ್ ಮಾಡುವಂಥದ್ದು ಅಲ್ಲೂ ಕೂಡ ಮಾಫಿಯಾಗಳಿರುತ್ತೆ, 1, 2, 3 ಅಂತ ಒಬ್ರಿಗಿಂತ ಒಬ್ರು ದೊಡ್ಡದಿರ್ತಾರೆ. ಯಾಕೆ 3ನೇ ತಾರೀಕು ಆದಂತ ಪೇಪರ್ ಲೀಕ್ ಎಕ್ಸಾಮ್ ಆದ್ಮೇಲೆ ಆಚೆ ಬರುತ್ತೆ ಅಂತಂದ್ರೆ, ಯಾರು ಸಿಕ್ಕಿರ್ಲಿಲ್ಲ ಅವನೇ ಆಚೆ ತಂದು ಕೊಟ್ಟಿದ್ದಾನೆ. ಹೌದು, ಇವ್ರು ಲೀಕ್ ಮಾಡಿದ್ರು ಅದಕ್ಕೆ ಆಚೆ ಬಂದಿದೆ ಅಂತ. ಈ ತರ ಸಮಸ್ಯೆಗಳ ವಿರುದ್ಧ ಯುವ ಕಾಂಗ್ರೆಸ್ ಹೋರಾಡ್ತಾ ಇದೆ. 21ನೇ ತಾರೀಕು ಬೃಹತ್ ಮಟ್ಟದ ಚಳುವಳಿಯನ್ನ ಇಟ್ಕೊಳ್ಳೋ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾವು ಮೊದಲನೇದಾಗಿ ಈ ಕೋಚಿಂಗ್ ಸೆಂಟರ್ಗಳು ಕೂಡ ಈ ಒಂದು ಕ್ವಶನ್ ಪೇಪರ್ ಲೀಕ್ ಆಗುವಂಥದ್ದು ಜಾಸ್ತಿ ಇದೆ.